ರುದ್ರ ಆಯುಷಿಯ ಮೈಮೇಲಿದ್ದ ರೇಷ್ಮೆ ಸೀರೆಯ ನೆರಿಗೆಯನ್ನು ಸರಿಪಡಿಸುತ್ತಾ ಅವಳ ಕುತ್ತಿಗೆಯ ಹತ್ತಿರ ತನ್ನ ಮುಖವನ್ನು ಒಯ್ದನು. ಆಯುಷಿಗೆ ಮೈಯೆಲ್ಲ ಒಂದು ಕ್ಷಣ ಜುಮ್ಮಂದಂತಾಯಿತು. ಆಯುಷಿ ಮೇಲುದ್ದನಿಯಲ್ಲಿ, ರುದ್ರ ಪ್ರತಾಪ್ ಅವರೇ, ಇವತ್ತು ಮಗುವಿಲ್ಲದೆ ಈ ಕೋಣೆ ತುಂಬಾ ಖಾಲಿ ಅನ್ನಿಸ್ತಿದೆ ಅಲ್ವಾ? ಆದ್ರೆ ನಿಮ್ಮ ಈ ಅಪ್ಪುಗೆ ಈ ಖಾಲಿತನವನ್ನ ತುಂಬ್ತಿದೆ. ರುದ್ರ ಅವಳ ಕಿವಿಯ ಹತ್ತಿರ ಪಿಸುಗುಟ್ಟುತ್ತಾ, ಖಾಲಿ ಅಲ್ಲ ಆಯುಷಿ, ಇವತ್ತು ಈ ಕೋಣೆಯಲ್ಲಿ ಬರೀ ನಮ್ಮಿಬ್ಬರ ಉಸಿರಾಟ ಮಾತ್ರ ಕೇಳಿಸ್ತಿದೆ. ಮಂಡ್ಯದ ಈ ಗಂಡು ನಿನ್ನ ಪ್ರೀತಿಯಲ್ಲಿ ಪೂರ್ತಿ ಕರಗಿ ಹೋಗಿದ್ದಾನೆ ಅಂದ್ರೆ ನೀನು ನಂಬ್ತೀಯಾ? ರುದ್ರ ಆಯುಷಿಯ ಮುಖವನ್ನು ತನ್ನ 2 ಕೈಗಳಿಂದ ಎತ್ತಿ ಹಿಡಿದು ಅವಳ ಕಾಂತಿಯುತ ಕಣ್ಗಳಲ್ಲಿ ತನ್ನ ಬಿಂಬವನ್ನು ಕಂಡುಕೊಂಡನು. ಆಯುಷಿ ನಾಚಿಕೆಯಿಂದ ಅವಳ ಕಣ್ಣು ಮುಚ್ಚಿಕೊಂಡಾಗ ರುದ್ರ ಅವಳ ರೆಪ್ಪೆಗಳ ಮೇಲೆ ಮುತ್ತಿಟ್ಟು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಆಯುಷಿ, ರುದ್ರ ಅವರೇ, ಬೆಂಗಳೂರಿನಲ್ಲಿ ಇದ್ದಾಗ ನಾನು ಬರೀ ಕೆರಿಯರ್ ಅಂತ ಬ್ಯುಸಿ ಇದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಪ್ರೀತಿ ಅಂದ್ರೆ ಏನು, ಒಂದು ಕುಟುಂಬ ಅಂದ್ರೆ ಎಷ್ಟು ದೊಡ್ಡ ಶಕ್ತಿ ಅಂತ ಅರ್ಥ ಆಯ್ತು. ನೀವು ನನಗೆ ಸಿಕ್ಕಿದ್ದು ಪುಣ್ಯ. ರುದ್ರ, ನನಗೂ ಅಷ್ಟೇ ಆಯುಷಿ. ಕೇವಲ ಮಣ್ಣಿನ ಜೊತೆ ಗುದ್ದಾಡ್ತಿದ್ದ ನನಗೆ ಮನಸ್ಸಿನ ಪ್ರೀತಿ ಹೇಗಿರುತ್ತೆ ಅಂತ ತೋರಿಕೊಟ್ಟವಳು ನೀನು. ಇವತ್ತು ಜಾಜಿಗೂ ಒಂದು ಒಳ್ಳೆ ಬಾಳು ಸಿಕ್ಕಿದೆ. ಇದೆಲ್ಲ ನಿನ್ನ ಆಶೀರ್ವಾದ. ರುದ್ರ ಆಯುಷಿಯನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದನು. ಆಯುಷಿ ರುದ್ರನ ಶರ್ಟ್ ಬಟನ್ ಮೇಲೆ ಬೆರಳು ಆಡಿಸುತ್ತಾ ತುಂಟನಗೆ ಬೀರಿದಳು. ರುದ್ರ ಅವಳ ಕೈ ಹಿಡಿದು ತನ್ನ ಎದೆಯ ಮೇಲೆ ಇಟ್ಟುಕೊಂಡನು. ಅಲ್ಲಿ ಬಡಿತ ಜೋರಾಗಿತ್ತು. ಕೋಣೆಯಲ್ಲಿದ್ದ ದೀಪದ ಬೆಳಕು ಮಂದವಾಯಿತು. ರುದ್ರ ಮತ್ತು ಆಯುಷಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಪ್ರೀತಿಯ ಕಡಲಲ್ಲಿ ತೇಲಾಡಿದರು. ಆ ರೂಮಿನ ಗೋಡೆಗಳು ಅವರ ಸುಂದರ ಸಂಭಾಷಣೆಗೆ ಮತ್ತು ಅನುರಾಗದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದವು. ಹೊರಗಡೆ ಚಂದಿರ ಪೂರ್ಣವಾಗಿ ಪ್ರಕಾಶಿಸುತ್ತಿದ್ದ. ಒಳಗೆ ಇಬ್ಬರು ಜೀವಗಳು ಒಂದು ಸುಂದರ ಬಂಧದಲ್ಲಿ ಲೀನವಾದವು. ರಾತ್ರಿ ಕಳೆದು ಬೆಳಗಾಗುವ ಹೊತ್ತಿಗೆ ಅವರ ಪ್ರೀತಿ ಮತ್ತಷ್ಟು ಗಟ್ಟಿಯಾಗಿತ್ತು. ನಸುಕಿನ ಹೊತ್ತು ಪಕ್ಷಿಗಳ ಚಿಲಿಪಿಲಿ ಸದ್ದು ಮತ್ತು ಗದ್ದೆಗಳಿಂದ ಬೀಸುತ್ತಿದ್ದ ತಂಗಾಳಿ ಮನೆಯ ಕಿಟಕಿಯ ಮೂಲಕ ಬರುತ್ತಿದ್ದ. ರುದ್ರ ಮತ್ತು ಆಯುಷಿ ತಮ್ಮ ಪ್ರೀತಿಯ ಲೋಕದಿಂದ ಎಚ್ಚರಗೊಂಡರು. ಅಂಗಳದ ಕಡೆಗೆ ಹೆಜ್ಜೆ ಹಾಕಿದರು. ತಮ್ಮ ಕೋಣೆಯಿಂದ ಹೊರಬಂದ ತಕ್ಷಣ ಅವರಿಗೆ ಕೇಳಿಸಿದ್ದು ಆರ್ಯನ ಪುಟ್ಟ ನಗು ಮತ್ತು ಅಜ್ಜ ಅಜ್ಜಿಯ ಆಟದ ಸದ್ದು. ಜಗಲಿಯ ಮೇಲೆ ಚಾಪೆ ಹಾಸಿ ಸುಭಾಷ್ ಮತ್ತು ಸುನಿತಾ ಅಮ್ಮ ಮಗುವಿನ ಜೊತೆ ಮಗುವಾಗಿದ್ದರು. ಸುಭಾಷ್, ನೋಡು ಆರ್ಯನ್, ಈ ಅಜ್ಜಂಗೆ ಕುದುರೆ ಸವಾರಿ ಮಾಡಿಸು ಎಂದು ಮಗುವನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಮೆಲ್ಲಗೆ ತೆವಳುತ್ತಿದ್ದರು. ಸುನಿತಾ ಚಪ್ಪಾಳೆ ತಟ್ಟುತ್ತಾ, ನೋಡು ಆರ್ಯನ್, ಅಜ್ಜ ಹೆಂಗೆ ಆಡ್ತಿದ್ದಾರೆ. ಅಪ್ಪನ ತರನೇ ಇವನು ಗಟ್ಟಿಮುಟ್ಟಾಗಿದ್ದಾನೆ ನೋಡ್ರಿ. ಈ ದೃಶ್ಯವನ್ನು ಕಂಡ ರುದ್ರ ಮತ್ತು ಆಯುಷಿಯ ಕಣ್ಗಳಲ್ಲಿ ಆನಂದ ಬಾಷ್ಪ ಹಿಡಿಯಿತು. ರುದ್ರ ಆಯುಷಿಯ ಹೆಗಲ ಮೇಲೆ ಕೈ ಹಾಕಿ ನಿಂತು ಆ ಸುಂದರ ಕ್ಷಣವನ್ನು ಆಸ್ವಾದಿಸಿದನು. ರುದ್ರ ಮೆಲ್ಲಗೆ ಪಿಸುಗುಟ್ಟುತ್ತಾ, ನೋಡು ಆಯುಷಿ, ನಮ್ಮ ಮಗು ಎಷ್ಟು ಅದೃಷ್ಟವಂತ ಅಲ್ವಾ. ಇಷ್ಟೊಂದು ಪ್ರೀತಿ ಕೊಡೋ ಅಜ್ಜ ಅಜ್ಜಿ ಸಿಕ್ಕಿರೋದು ಅವನ ಪುಣ್ಯ. ಈ ದೃಶ್ಯ ನೋಡಿದ್ರೆ ರಾತ್ರಿಯೆಲ್ಲ ಪಟ್ಟದ ನೀವು ಪೂರ್ತಿ ಮಾಯವಾಯಿತು. ಆಯುಷಿ, ಹೌದು ರುದ್ರ ಪ್ರತಾಪ್ ಅವರೇ, ಈ ಪ್ರೀತಿ, ಈ ಬಾಂಧವ್ಯ ಯಾವುದೋ ಕೋಟಿ ರೂಪಾಯಿ ಕೊಟ್ಟರೂ ಸಿಗಲ್ಲ. ನಮ್ಮ ಅತ್ತೆ ಮಾವ ಇಷ್ಟೊಂದು ಎನರ್ಜಿಯಿಂದ ಆಡ್ತಿರೋದು ನೋಡಿದ್ರೆ ಖುಷಿಯಾಗುತ್ತೆ. ಆಯುಷಿ ಮತ್ತು ರುದ್ರನನ್ನು ಕಂಡ ತಕ್ಷಣ ಆರ್ಯನ್ ಅಜ್ಜನ ಬೆನ್ನ ಮೇಲಿಂದ ಇಳಿದು ಅಪ್ಪನ ಕಡೆಗೆ ಕೈ ಚಾಚಿದ. ರುದ್ರ ಓಡಿ ಬಂದು ಮಗುವನ್ನು ಎತ್ತಿ ಮೇಲೆ ಚಿಮ್ಮಿಸಿದ. ರುದ್ರ, ಏನಪ್ಪ ಆರ್ಯನ್ ಪ್ರತಾಪ್ ಗೌಡ, ಅಜ್ಜಂಗೆ ಸರಿಯಾಗಿ ಕೆಲಸ ಕೊಟ್ಟಿದ್ದೀಯಾ ಅನ್ಸುತ್ತೆ. ಅಪ್ಪ ಬಂದಿದ್ದಾನೆ ಬಾ. ಸುಭಾಷ್ ನಗುತ್ತಾ ಎದ್ದು ನಿಂತರು. ಅಪ್ಪ ಬಂದ ತಕ್ಷಣ ನಮ್ಮನ್ನ ಮರೆತು ಬಿಟ್ಟ ನೋಡು ರುದ್ರ. ಈಗ ಈ ಮಗು ಬಂದ್ಮೇಲೆ ನಮಗೆ ವಯಸ್ಸಾಗಿರೋದೇ ಮರೆತು ಹೋಗಿದೆ ಕಣೋ. ರುದ್ರ ಆಯುಷಿಯವರ ಮಾತಿಗೆ ಮನಸಾರೆ ನಕ್ಕರು. ಸುನಿತಾ ಅವರು ಬಿಸಿ ಬಿಸಿ ಫಿಲ್ಟರ್ ಕಾಫಿ ತಂದರು. ಎಲ್ಲರೂ ಅಂಗಳದಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಅಂದಿನ ಪ್ಲಾನ್ ಬಗ್ಗೆ ಚರ್ಚೆ ಮಾಡಿದರು. ಸುನಿತಾ, ಇವತ್ತು ಜಾಜಿ ಮತ್ತು ಅಭಿಮನ್ಯು ಅವರ ಶಾಪಿಂಗ್ ಹೋಗ್ಬೇಕು ಅಂದಿದ್ರಲ್ವಾ, ಮದುವೆ ದಿನಾಂಕ ಕೂಡ ಇವತ್ತೇ ನಿಗದಿ ಮಾಡೋಣ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ. ರುದ್ರ, ಹೌದು ಅಮ್ಮ, ಇವತ್ತೇ ಎಲ್ಲ ಪಕ್ಕ ಮಾಡೋಣ. ಈ ಅದ್ದೂರಿ ಮದುವೆಗೆ ಇಡೀ ಊರೇ ಸಾಕ್ಷಿಯಾಗಬೇಕು. ಮನೆಯ ಹಿರಿಯರೆಲ್ಲರೂ ಕುಳಿತು ಚರ್ಚಿಸಿದಾಗ ಜ್ಯೋತಿಷಿಗಳು ಒಂದು ಅಮೃತಗಳಿಗೆಯನ್ನು ಸೂಚಿಸಿದರು. ಜ್ಯೋತಿಷಿಗಳು, ಗೌಡ್ರೆ, ಮುಂಬರುವ ಮೇ ತಿಂಗಳ 14ನೇ ತಾರೀಕು ಅಕ್ಷಯ ತೃತೀಯದ ಶುಭ ದಿನದಂದು ಬೆಳಿಗ್ಗೆ 9:15ರಿಂದ 10:30 ಒಳಗಿನ ವೃಷಭ ಲಗ್ನದಲ್ಲಿ ಮದುವೆಗೆ ಅತ್ಯಂತ ಶ್ರೇಷ್ಠ ಮುಹೂರ್ತವಿದೆ. ಈ ದಿನ ಶುರು ಮಾಡುವ ಯಾವುದೇ ಕಾರ್ಯ ಅಕ್ಷಯವಾಗಿ ಉಳಿಯುತ್ತದೆ. ರುದ್ರ ಮತ್ತು ವಿಶ್ವನಾಥ್ ಇಬ್ಬರು ಸಂತೋಷದಿಂದ ಒಪ್ಪಿಕೊಂಡರು. ಜಾಜಿ ಮತ್ತು ಅಭಿಮನ್ಯು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು. ಮದುವೆಗೆ ಇನ್ನು ಕೆಲವೇ ದಿನಗಳಿರುವುದರಿಂದ ಶಾಪಿಂಗ್ ಆಗಿ ರುದ್ರ, ಆಯುಷಿ, ಜಾಜಿ ಮತ್ತು ಅಭಿಮನ್ಯು ಬೆಂಗಳೂರಿನ ಅತಿ ದೊಡ್ಡ ಮಾಲ್ಗೆ ಹೊರಟರು. ಮಂಡ್ಯದ ಪಂಚೆ ಶರ್ಟ್ ಬಿಟ್ಟು ರುದ್ರ ಕೂಡ ಆಯುಷಿಯ ಒತ್ತಾಯಕ್ಕೆ ಮಾಡರ್ನ್ ಆಗಿ ಡ್ರೆಸ್ ಮಾಡಿಕೊಂಡಿದ್ದ. ಆಯುಷಿ, ನೋಡಿ ರುದ್ರ ಪ್ರತಾಪ್ ಅವರೇ, ಮಂಡ್ಯದಲ್ಲಿ ನಿಮ್ಮ ಗತ್ತು ನಡೆದ ಹಾಗೆ ಇಲ್ಲಿ ನಡೆಯಲ್ಲ. ಇವತ್ತು ನಾನು ಹೇಳಿದ ಹಾಗೆ ನೀವು ಬಟ್ಟೆ ಸೆಲೆಕ್ಟ್ ಮಾಡಬೇಕು. ರುದ್ರ, ಸರಿ ಟೀಚರ್, ಸಿಟಿಲಿ ನಿನ್ನ ಮಾತೇ ವೇದವಾಕ್ಯ. ಆದರೆ ನನಗಂತೂ ಈ ಎಸ್ಕಲೇಟರ್ ಮೇಲೆ ಹತ್ತೋದು ನಮ್ಮ ಹೊಲದ ಬದುವಿನ ಮೇಲೆ ನಡೆಯುವುದಕ್ಕಿಂತ ಕಷ್ಟ ಅನಿಸುತ್ತೆ. ಜಾಜಿ ಮತ್ತು ಅಭಿಮನ್ಯು ಸೀರೆ ಸೆಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದರು. ಅಭಿಮನ್ಯು ಒಂದಕ್ಕಿಂತ ಒಂದು ದುಬಾರಿ ರೇಷ್ಮೆ ಸೀರೆಗಳನ್ನು ತೋರಿಸುತ್ತಿದ್ದ. ಅಭಿಮನ್ಯು,
ಜಾಜಿ, ಈ ಡಿಸೈನರ್ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀನು ಇದನ್ನೇ ಮದುವೆಗೆ ಉಡಬೇಕು. ಜಾಜಿ ನಗುತ್ತಾ, ಬಾಸ್ ಅವರೇ, ಈಗ ನೀವು ನಮ್ಮ ಬಾಸ್ ಅಲ್ಲ, ಲೈಫ್ ಪಾರ್ಟ್ನರ್. ನನಗೆ ಮಂಡ್ಯದ ಅಪ್ಪಟ ರೇಷ್ಮೆ ಸೀರೆನೇ ಬೇಕು. ಇವೆಲ್ಲ ತುಂಬಾ ತೂಕ ಇವೆ. ಶಾಪಿಂಗ್ ಮುಗಿಸಿ ಫುಡ್ ಕೋರ್ಟ್ಗೆ ಹೋದಾಗ ರುದ್ರನಿಗೆ ಅಲ್ಲಿ ತಿಂಡಿಗಳು ನೋಡಿ ಆಶ್ಚರ್ಯವಾಯಿತು. ರುದ್ರ, ಏನಪ್ಪ ಇದು, ಒಂದು ಪುಟ್ಟ ಬರ್ಗರ್ಗೆ ಇಷ್ಟೊಂದು ರೇಟಾ? ಇದ್ರ ಬದಲು ನಮ್ಮ ಮಂಡ್ಯದಲ್ಲಿ ಮಲ್ಲಿಗೆ ಇಡ್ಲಿ ಸಾರು ತಿಂದರೆ ಮನಸ್ಸಿಗೂ ಹೊಟ್ಟೆಗೂ ತೃಪ್ತಿ ಸಿಗುತ್ತೆ. ಅಭಿಮನ್ಯು ರುದ್ರನಿಗೆ ಪಿಜ್ಜಾ ತಿನ್ನಲು ಕಲಿಸಿದರೆ ರುದ್ರ ಅವನಿಗೆ ಮಂಡ್ಯದ ನಾಟಿ ಶೈಲಿಯ ಊಟದ ಮಹತ್ವ ವಿವರಿಸುತ್ತಿದ್ದ. ಅಕ್ಷಯ್ ಕೂಡ ಅಲ್ಲಿಗೆ ಬಂದು ಎಲ್ಲರ ಜೊತೆ ಸೇರಿಕೊಂಡನು. ಇಡೀ ದಿನ ನಗು, ತಮಾಷೆ ಮತ್ತು ಖರೀದಿಗಳ ನಡುವೆ ತುಂಬಾ ವೇಗವಾಗಿ ಕಳೆದು ಹೋಯಿತು. ಬೆಂಗಳೂರಿನ ಗದ್ದಲ ಮುಗಿಸಿ ಜೀಪ್ ಮಂಡ್ಯದ ಕಡೆ ತಿರುಗುತ್ತಿದ್ದಂತೆ ರುದ್ರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ರುದ್ರ, ಆಯುಷಿ, ಬೆಂಗಳೂರಿನ ಮೋಜು ಚೆನ್ನಾಗಿತ್ತು, ಆದರೆ ನಮ್ಮ ಮಂಡ್ಯದ ತಂಗಾಳಿ ಸೋಕಿದಾಗಲೇ ರುದ್ರ ಪ್ರತಾಪ್ಗೆ ಪ್ರಾಣ ಬಂದ ಹಾಗೆ ಆಗೋದು. ಆಯುಷಿ ಅವನ ಹೆಗಲ ಮೇಲೆ ತಲೆ ಇಟ್ಟು, ರುದ್ರ ಪ್ರತಾಪ್ ಅವರೇ, ಅಲ್ಲಿನ ಗದ್ದಲಕ್ಕಿಂತ ನಮ್ಮ ಮಂಡ್ಯದ ಈ ಶಾಂತತೆ ಮತ್ತು ಜಾಜಿಯ ಮದುವೆಯ ಈ ಸಂಭ್ರಮವೇ ನಮಗೆ ನಿಜವಾದ ಸುಖ ಅಂದಳು. ರಂಗೇಗೌಡರ ಈ ದೊಡ್ಡ ಮನೆ ಈಗ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅಕ್ಷಯ ತೃತೀಯದ ಆ ಶುಭ ಮುಹೂರ್ತಕ್ಕೆ ಇನ್ನು ಕೆಲವೇ ದಿನಗಳಿರುವಾಗ ಮನೆಯಲ್ಲಿ ಹಬ್ಬದ ವಾತಾವರಣ ಮುಗಿಲು ಮುಟ್ಟಿದೆ. ಬೆಳಿಗ್ಗೆಯಿಂದಲೇ ಮುತ್ತೈದೆಯರು ಸೇರಿ ಹಸಿ ಅರಿಶಿನವನ್ನು ಕಲ್ಲಿನ ಒರಳಿನಲ್ಲಿ ಕುಟ್ಟುತ್ತಾ ಜಾನಪದ ಹಾಡುಗಳನ್ನು ಹಾಡುತ್ತಿದ್ದರು. ಜಾಜಿಯನ್ನು ಅಂಗಳದ ಮಧ್ಯದಲ್ಲಿ ಕೂರಿಸಿ ಅವಳ ಸೌಂದರ್ಯಕ್ಕೆ ಅರಿಶಿನದ ಮೆರಗು ನೀಡುವ ಶಾಸ್ತ್ರ ಶುರುವಾಯಿತು. ಸುನೀತಾ ಅಮ್ಮ, ನಮ್ಮ ಮನೆ ಮಗಳು ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳೆ, ಈ ಅರಿಶಿನ ಅವಳ ಬಾಳಲ್ಲಿ ಬಂಗಾರದ ಬಣ್ಣ ತರಲಿ. ಆಯುಷಿ ಮೊದಲು ಒಂದು ಜಾಜಿಯ ಕೆನ್ನೆಗೆ ಅರಿಶಿನ ಹಚ್ಚಿ ಅವಳ ಕಿವಿಯಲ್ಲೇ ಮೆಲ್ಲನೆ ಪುಸಿಗುಟ್ಟಿದಳು. ನೋಡು ಜಾಜಿ, ನಿನ್ನ ಬಾಸ್ ಅಭಿಮನ್ಯು ಕೂಡ ಸಿಟಿಯಲ್ಲಿ ಇದೇ ತರ ಅರಿಶಿನ ಹಚ್ಚಿಸಿಕೊಳ್ತಿದ್ದಾರೆ ಅನ್ಸುತ್ತೆ. ಜಾಜಿ ನಾಚಿಕೆಯಿಂದ ಕೆಂಪಾದಳು. ಅಷ್ಟರಲ್ಲಿ ರುದ್ರ ಮತ್ತು ಮಂಜ ಸತೀಶರ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು. ರುದ್ರ ತನ್ನ ತಂಗಿಯ ತಲೆಯ ಮೇಲೆ ಅರಿಶಿನದ ನೀರು ಸುರಿದು ಆಶೀರ್ವದಿಸಿದಾಗ ಅಂಗಳದಲ್ಲಿ ತಮಟೆಯ ಸದ್ದು ಮೊಳಗಿತು. ಎಲ್ಲರೂ ಸೇರಿ ಜಾನಪದ ಹಾಡಿಗೆ ಹೆಜ್ಜೆ ಹಾಕಿದರು. ರುದ್ರ ತನ್ನ ಗತ್ತಿನ ನೃತ್ಯದಿಂದ ಎಲ್ಲರ ಗಮನ ಸೆಳೆದರು. ಆಯುಷಿ ಕೂಡ ಮಂಡ್ಯದ ಸೊಗಡಿಗೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಮದುವೆಯ ಹಿಂದಿನ ದಿನ ಸಂಜೆ ಮನೆಯ ಮುಂದೆ ಸಾಲು ಸಾಲು ಕಾರುಗಳು ಬಂದು ನಿಂತವು. ರುದ್ರ ಮತ್ತು ಆಯುಷಿ ಅತಿಥಿಗಳನ್ನು ಬರಮಾಡಿಕೊಳ್ಳಲು ಹೋದಾಗ ಅವರಿಗೆ ದೊಡ್ಡ ಸರ್ಪ್ರೈಸ್ ಕಾಯುತ್ತಿತ್ತು. ಅಭಿಮನ್ಯು ತನ್ನ ತಂದೆ ವಿಶ್ವನಾಥ್ ಜೊತೆ ಅದ್ದೂರಿಯಾಗಿ ಆಗಮಿಸಿದನು. ಅಭಿಮನ್ಯುಗೆ ತಾಯಿ ಇರಲಿಲ್ಲ. ಅಭಿಮನ್ಯು ಪಂಚೆ ಶರ್ಟ್ ಧರಿಸಿ ಪಕ್ಕ ಮಂಡ್ಯದ ಅಳಿಯನಂತೆ ಕಾಣುತ್ತಿದ್ದನು. ಆಯುಷಿಯ ಕಾಲೇಜು ದಿನಗಳ ಆತ್ಮೀಯ ಗೆಳೆಯರು ಮುಂಬೈ ಮತ್ತು ದೆಹಲಿಯಿಂದ ಬಂದಿದ್ದರು. ಮಂಡ್ಯದ ಹಳ್ಳಿಯ ಈ ಅದ್ದೂರಿತನ ನೋಡಿ ಅವರು ಬೆರಗಾದರು. ರುದ್ರನ ರೈಸ್ ಮಿಲ್ನಲ್ಲಿ ಕೆಲಸ ಮಾಡುವ ನೂರಾರು ಕುಟುಂಬಗಳು ತಾವೇ ಮನೆಯವರಂತೆ ಬಂದು ಕೆಲಸ ಕಾರ್ಯಗಳಲ್ಲಿ ಕೈಜೋಡಿಸಿದರು. ಇದು ರುದ್ರನ ಮೇಲಿರುವ ಅವರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಬದಲಾಗಿರುವ ಸಾವಿತ್ರಿ ಈಗ ಪೂರ್ಣವಾಗಿ ಗುಣಮುಖಳಾಗಿ ತನ್ನ ಹಳೆಯ ಅಹಂಕಾರ ಬಿಟ್ಟು ಮದುವೆಗೆ ಬಂದಿದ್ದಾಳೆ. ಅವಳು ಜಾಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ಎಲ್ಲರ ಕಣ್ಣಲ್ಲಿ ನೀರು ತರಿಸಿತು. ರಾತ್ರಿ ಇಡೀ ಮನೆ ಗಿಜಿಗಿಜಿ ಅನ್ನುತ್ತಿತ್ತು. ಅಂಗಳದಲ್ಲೇ ಹಸಿರು ಚಪ್ಪರದ ಕೆಳಗೆ ಎಲ್ಲರೂ ಕುರಿತು ಹರಟೆ ಹೊಡೆಯುತ್ತಿದ್ದರು. ಅಕ್ಷಯ್ ಕೂಡ ಅಲ್ಲಿಗೆ ಬಂದು ಮಗುವಿನ ಜೊತೆ ಆಟವಾಡುತ್ತಿದ್ದನು. ವಿಶ್ವನಾಥ್, ರುದ್ರ ಪ್ರತಾಪ್ ಅವರೇ, ನಿಮ್ಮ ಈ ಮಂಡ್ಯದ ಆತಿಥ್ಯ ನೋಡಿ ನನ್ನ ಮಗ ಈಗಲೇ ನಿಮ್ಮ ಊರಲ್ಲೇ ಸೆಟಲ್ ಆಗ್ತೀನಿ ಅಂತಿದ್ದಾನೆ. ರುದ್ರ, ಖಂಡಿತ ಸಾಹೇಬ್ರೆ, ನಮ್ಮ ಮಂಡ್ಯದ ಮಣ್ಣಿನ ಗುಣವೇ ಹಂಗೆ. ಒಮ್ಮೆ ಇಲ್ಲಿನ ಪ್ರೀತಿ ಅನುಭವಿಸಿದ್ರೆ ಮತ್ತೆಲ್ಲಿಗೋ ಹೋಗೋಕೆ ಮನ್ಸಾಗಲ್ಲ. ಆಯುಷಿ ತನ್ನ ಗೆಳತಿಯರಿಗೆ ಮಂಡ್ಯದ ಸ್ಪೆಷಲ್ ತಿಂಡಿಗಳನ್ನು ಪರಿಚಯಿಸುತ್ತಾ ಬ್ಯುಸಿಯಾಗಿದ್ದಳು. ಮರುದಿನ ಆ ಶುಭ ಲಗ್ನಕ್ಕಾಗಿ ಇಡೀ ಕುಟುಂಬ ಕುತೂಹಲದಿಂದ ಕಾಯುತ್ತಿದೆ. ಅಕ್ಷಯ ತೃತೀಯದ ಆ ಶುಭ ಮುಹೂರ್ತ ಬಂದೇ ಬಿಟ್ಟಿದೆ. ಮಂಡ್ಯದ ಆ ದೊಡ್ಡ ಮನೆ ಈಗ ಸಾವಿರಾರು ಜನರ ಸಮ್ಮುಖದಲ್ಲಿ ಸಂಭ್ರಮಿಸುತ್ತಿದೆ. ಮಂಟಪದ ತುಂಬೆಲ್ಲ ಮಲ್ಲಿಗೆ ಹೂವಿನ ಘಮ ಹರಡಿತ್ತು. ಜಾಜಿ ಅಪ್ಪಟದ ಮಂಡ್ಯದ ರೇಷ್ಮೆ ಸೀರೆಯಲ್ಲಿ ತಲೆ ತುಂಬಾ ಹೂವು ಮುಡಿದು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಮಂಟಪಕ್ಕೆ ಬಂದಳು. ಅಭಿಮನ್ಯು ಪಂಚೆ ಶರ್ಟ್ ಧರಿಸಿ ಮಂಡ್ಯದ ಅಳಿಯನ ಗತ್ತಿನಲ್ಲಿ ಅಗ್ನಿ ಸಾಕ್ಷಿಯಾಗಿ ಕುಳಿತಿದ್ದನು. ರುದ್ರನ ತಂದೆ ಸುಭಾಷ್ ಹಾಗೂ ತಾಯಿ ಸುನೀತಾ ತನ್ನ ಮಗಳ ಜಾಜಿಯ ಧಾರೆ ಏರುವಿಕೆಯನ್ನು ಪ್ರೀತಿಯಿಂದ ರುದ್ರ ಮತ್ತೆ ಆಯುಷಿಗೆ ಒಪ್ಪಿಸಿದ್ದರು. ರುದ್ರ ಮತ್ತು ಆಯುಷಿ ಧಾರೆ ಎರೆದು ಕೊಡುವ ಶಾಸ್ತ್ರ. ಅಣ್ಣನಾಗಿ ರುದ್ರ ಮತ್ತು ಅತ್ತಿಗೆಯಾಗಿ ಆಯುಷಿ ಇಬ್ಬರು ಸೇರಿ ಜಾಜಿ ಕೈಯನ್ನು ಅಭಿಮನ್ಯುವ ಕೈಗಿಟ್ಟು ತೆಂಗಿನಕಾಯಿ ಮೇಲೆ ನೀರು ಸುರಿದು ಧಾರೆ ಎರೆದು ಕೊಟ್ಟರು. ರುದ್ರನ ಕಣ್ಣಾಲಿಗಳು ಸ್ವಲ್ಪ ತೇವವಾಗಿದ್ದವು. ಅದು ತನ್ನ ತಂಗಿಯನ್ನು ಅನ್ಯರ ಮನೆಗೆ ಕಳುಹಿಸುತ್ತಿರುವ ಅಣ್ಣನ ಮಮತೆ. ರುದ್ರ, ನೋಡು ಅಭಿಮನ್ಯು, ನಮ್ಮ ಮನೆ ಬೆಳಗಿದ ದೀಪವನ್ನು ನಿನ್ನ ಕೈಗೆ ಕೊಡ್ತಿದ್ದೀನಿ. ಅವಳನ್ನ ಯಾವತ್ತೂ ಕಣ್ಣೀರು ಹಾಕಿಸ್ಬೇಡ. ಅಭಿಮನ್ಯು, ಭರವಸೆ ಕೊಡ್ತೀನಿ ರುದ್ರ ಪ್ರತಾಪ್. ಜಾಜಿ ನನ್ನ ಲೈಫ್ನ ಪ್ರೀಶಿಯಸ್ ಗಿಫ್ಟ್. ಅವಳು ಯಾವಾಗಲೂ ನಗುತ್ತಲೇ ಇರೋ ಹಾಗೆ ನೋಡ್ಕೊತೀನಿ. ಪುರೋಹಿತರು ಮಂತ್ರಘೋಷಗಳನ್ನು ಹೇಳುತ್ತಿದ್ದಂತೆ ಗಟ್ಟಿ ಮೇಳ ಎಂಬ ಶಬ್ದ ಮೊಳಗಿತು. ಅಭಿಮನ್ಯು ಜಾಜಿಯ ಕೊರಳಿಗೆ ಮಂಗಳಸೂತ್ರ ಕಟ್ಟಿದನು. ಇಡೀ ಮಂಟಪದಲ್ಲಿ ಅಕ್ಷತೆ ಕಾಳುಗಳ ಮಳೆ ಸುರಿಯಿತು. ಆರ್ಯನ್ ಅಪ್ಪನ ಹೆಗಲ ಮೇಲೆ ಕುಳಿತು ಚಪ್ಪಾಳೆ ತಟ್ಟುತ್ತಾ ನಗುತ್ತಿದ್ದನು.
ಮದುವೆಯ ನಂತರ ಬಂದ ಅತಿಥಿಗಳಿಗೆ ಮಂಡ್ಯದ ಶೈಲಿಯ ಭರ್ಜರಿ ಊಟ ಏರ್ಪಡಿಸಲಾಗಿತ್ತು. ವಿಶ್ವನಾಥ್ ಅವರು ಮತ್ತು ಬೆಂಗಳೂರಿನ ಗೆಳೆಯರು ಎಲೆ ಹಾಕಿಕೊಂಡು ಮುದ್ದೆ ಸಾರು ಸವಿಯುತ್ತಾ ಇದು ಅಲ್ವಾ ನಿಜವಾದ ಮದುವೆ ಸಂಭ್ರಮ ಎಂದು ಕೊಂಡಾಡಿದರು. ಮದುವೆ ಸಂಭ್ರಮ ಮುಗಿದು ಈಗ ಆ ದೊಡ್ಡ ಮನೆಯಿಂದ ಜಾಜಿ ಅತ್ತೆ ಮನೆಗೆ ಹೊರಡುವ ಬೀಳ್ಕೊಡುಗೆಯ ಭಾವುಕ ಕ್ಷಣ ಬಂದಿದೆ. ಮನೆಯ ಅಂಗಳದಲ್ಲಿ ಎಲ್ಲರೂ ನೆರೆದಿದ್ದಾರೆ. ಕಣ್ಣುಗಳಲ್ಲಿ ನೀರಿದ್ದರೂ ಮುಖದಲ್ಲಿ ಒಂದು ತೃಪ್ತಿಯ ನಗು ಇದೆ. ಮನೆಯ ಹೊಸ್ತಿಲಲ್ಲಿ ಜಾಜಿ ನಿಂತಿದ್ದಾಳೆ. ದೇವಸ್ಥಾನದ ದೀಪದಂತೆ ಬೆಳಗುತ್ತಿದ್ದ ಮನೆಯ ಮಗಳು ಈಗ ಇನ್ನೊಂದು ಮನೆಗೆ ಬೆಳಕಾಗಲು ಹೊರಟಿದ್ದಾಳೆ. ಜಯಮ್ಮಜ್ಜಿ ಜಾಜಿಗೆಲ್ಲ ಹಿಡಿದು ದೃಷ್ಟಿ ತೆಗೆಯುತ್ತಾ, ನೋಡು ಮಗಳೇ, ಈ ಮನೆಗೆ ನೀನು ಹೇಗೆ ಲಕ್ಷ್ಮಿಯಾಗಿದ್ದೀಯೋ ಆ ಮನೆಗೂ ಹಾಗೆ ಇರು. ಮಂಡ್ಯದ ಮಣ್ಣಿನ ಮರ್ಯಾದೆ ನಿನ್ನ ಕೈಯಲ್ಲಿದೆ, ಹೋಗಿ ಬಾ ತಾಯಿ. ಆ ರಂಗೇಗೌಡರು ಗಂಭೀರವಾಗಿದ್ದರೂ ಧ್ವನಿಯಲ್ಲಿ ನಡುಕವಿತ್ತು. ಜಾಜಿ, ಏನಾದರೂ ಕಷ್ಟ ಬಂದರೆ ಈ ನಿನ್ನ ತಾತಪ್ಪ ಇದ್ದಾನೆ ಅಂತ ಮರೆಯಬೇಡ. ವಿಶ್ವನಾಥ್ ಅವರು ತುಂಬ ಒಳ್ಳೆಯವರು, ನಿನ್ನೆಲ್ಲ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಸುನೀತಾ ಜಾಜಿಗೆ ಬಾಗಿಣ ಕೊಟ್ಟು ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಅಡುಗೆ ಮಾಡೋದು ಮರಿಬೇಡ, ದಿನ ಫೋನ್ ಮಾಡು ಎಂದು ತಾಯಿಯ ಮಮತೆ ತೋರಿಸಿದರು. ಸುಭಾಷ್, ನೀನು ಹೋಗೋ ಮನೆಗೆ ಅನ್ನಪೂರ್ಣೆ ಆಗು ತಾಯಿ ಅಂತ ಭಾವುಕರಾದರು. ರುದ್ರ ಪ್ರತಾಪ್ ತನ್ನ ತಂಗಿಯ ಎದುರು ಬಂದು ನಿಂತಾಗ ಇಬ್ಬರು ಕಣ್ಣಲ್ಲೂ ನೀರು ತುಂಬಿತ್ತು. ರುದ್ರ ಅವಳ ತಲೆ ಸವರಿ, ಜಾಜಿ, ಅಣ್ಣ ಯಾವತ್ತೂ ನಿನ್ನ ಜೊತೆ ಇರ್ತಾನೆ. ಅಭಿಮನ್ಯು ಏನಾದರೂ ಕಿರಿಕ್ ಮಾಡಿದ್ರೆ ಹೇಳು, ಮಂಡ್ಯದ ಸ್ಟೈಲ್ನಲ್ಲಿ ಬುದ್ಧಿ ಕಲಿಸ್ತೀನಿ ಅಂದಾಗ ಎಲ್ಲರೂ ನಕ್ಕರು. ಆಯುಷಿ, ಜಾಜಿ, ನೀನು ಹೋದ್ರೆ ಈ ಮನೆ ಖಾಲಿ ಅನ್ಸುತ್ತೆ, ಆದ್ರೆ ನಿನ್ನ ಸುಖವೇ ನಮಗೆ ಮುಖ್ಯ. ಆಯುಷಿಯ ಪಕ್ಕದಲ್ಲಿ ಅವಳ ತಂದೆ ಆಕಾಶ್ ಮತ್ತು ತಾಯಿ ಪೂಜಾ ಕೂಡ ನಿಂತಿದ್ದರು. ಅವರು ಕೂಡ ಜಾಜಿಗೆ ಉಡುಗೊರೆ ನೀಡಿ ಹರಸಿದರು. ಎಲ್ಲರೂ ಭಾವುಕರಾಗಿದ್ದಾಗ ವಾತಾವರಣವನ್ನು ತಿಳಿಗೊಳಿಸಲು ಅಕ್ಷಯ್ ತನ್ನದೇ ಸ್ಟೈಲ್ನಲ್ಲಿ ಜಾಜಿಯ ಕಾಲೆಳೆಯಲು ಶುರು ಮಾಡಿದ. ಅಕ್ಷಯ್, ಅಬ್ಬಾ, ಇವತ್ತಿನಿಂದ ಈ ಮಂಡ್ಯದ ಮನೆಯಲ್ಲಿ ಸ್ವಲ್ಪ ಶಾಂತಿ ಸಿಗುತ್ತೆ ನೋಡಿ. ಜಾಜಿ, ನೀನು ಹೋದ್ರೆ ಈ ಮನೆಯಲ್ಲಿರೋ ಕನ್ನಡಿಗಳಿಗೆ ಫುಲ್ ರೆಸ್ಟ್ ಸಿಗುತ್ತೆ, ಯಾಕಂದ್ರೆ ದಿನಕ್ಕೆ 100 ಸಲ ನೀನೇ ನೋಡ್ಕೋತಿದ್ದಲ್ಲ. ಜಾಜಿ ಕಣ್ಣೀರು ಸುರಿಸಿಕೊಂಡು ನಗುತ್ತಾ, ಹೌದಾ ಅಣ್ಣ, ನಾನು ಹೋದ್ಮೇಲೆ ನೀವು ಯಾರನ್ನ ಕಾಲೆಳಿತೀರಾ ನೋಡ್ತೀನಿ. ಅಕ್ಷಯ್, ಅಯ್ಯೋ ನನ್ನ ವಿಷಯ ಬಿಡು, ನೀನು ಅಲ್ಲಿಗೆ ಹೋದ್ಮೇಲೆ ಅಭಿಮನ್ಯು ಬಾಸ್ ಥರ ಇರ್ತಾರೋ ಅಥವಾ ನಿನ್ನ ಆರ್ಡರ್ಗೆ ಹೆದರಿ ಅಸಿಸ್ಟೆಂಟ್ ಥರ ಇರ್ತಾರೋ ಅಂತ ನನಗೆ ಡೌಟ್ ಇದೆ. ಪಾಪ ಅಭಿಮನ್ಯು ಬಾಸ್ ಆಗಿದ್ದವನು ಈಗ ಸಂಸಾರದಲ್ಲಿ ಜೂನಿಯರ್ ಆಗ್ತಿದ್ದಾನೆ. ಅಕ್ಷಯ್ನ ಮಾತು ಕೇಳಿ ಅಭಿಮನ್ಯು ಮತ್ತು ರುದ್ರ ಜೋರಾಗಿ ನಕ್ಕರು. ಜಾಜಿ ಅಕ್ಷಯ್ನ ಕೈಗೆ ಜೋರಾಗಿ ಒಂದು ಪಂಚ್ ಕೊಟ್ಟು ಎಲ್ಲರನ್ನೂ ನಗಿಸಿದಳು. ಜಾಜಿ ಕಾರು ಹತ್ತುವ ಮುನ್ನ ಆರ್ಯನನ್ನು ಎತ್ತಿಕೊಂಡು ಮುತ್ತಿಟ್ಟು ಆಯುಷಿಯ ಕೈಗೆ ಕೊಟ್ಟಳು. ಕಾರು ಮೆಲ್ಲಗೆ ಚಲಿಸುತ್ತಿದ್ದಂತೆ ಮಂಡ್ಯದ ಆ ದೊಡ್ಡ ಮನೆ ಮುದ್ದಿನ ಮಗಳಿಗೆ ಕೈ ಬೀಸಿ ವಿದಾಯ ಹೇಳಿತು. ರುದ್ರ ಪ್ರತಾಪ್ ಆಯುಷಿಯ ಹೆಗಲ ಮೇಲೆ ಕೈ ಹಾಕಿ ನಿಂತು ಸಾಗುತ್ತಿರುವ ಕಾರನ್ನೇ ನೋಡುತ್ತಿದ್ದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಕಥೆಯನ್ನು ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ.